ಅಸ್ಸಾಂ ಸಿಎಂ ಹಿಮಂತ ಬಿಸ್ವ ಶರ್ಮಾ ಅವರು ಮುಸ್ಲಿಂ ದ್ವೇಷದಲ್ಲಿ ತೀರಾ ಅತಿರೇಕದ ಕ್ರಮಗಳಿಗೆ ಮುಂದಾಗಿದ್ದಾರೆ. ಅಲ್ಪಸಂಖ್ಯಾತರ ವಿರುದ್ಧ ದ್ವೇಷ ಯಾವೆಲ್ಲ ರೂಪದಲ್ಲಿ ಎಂಥೆಂಥ ರೀತಿಯಲ್ಲಿ ವ್ಯಕ್ತವಾಗಬಹುದು ಅನ್ನೋದಕ್ಕೆ ಅಸ್ಸಾಂ ಮುಖ್ಯಮಂತ್ರಿಯ ಮತ್ತೊಂದು ವಿವಾದಿತ ಹೇಳಿಕೆ ನಿದರ್ಶನವಾಗಿ ಕಾಣ್ತಾ ಇದೆ. ಕಡೆಗೆ ಪ್ರವಾಹಕ್ಕೂ ಮುಸ್ಲಿಂ ಒಡೆತನದ ಯೂನಿವರ್ಸಿಟಿ ಕಾರಣ ಅಂತ ಪ್ರವಾಹ ಜಿಹಾದ್ ನಡೆದಿದೆ ಅಂತ ಹೇಳೋ ಮಟ್ಟಿನ ಅತಿರೇಕದ ಧೋರಣೆಯನ್ನ ಅವರು ತೋರಿಸಿದ್ದಾರೆ. ಧರ್ಮದ ಕಾರಣವೊಡ್ಡಿ ಸರ್ಕಾರಿ ನೌಕರಿಯನ್ನೇ ನಿರಾಕರಿಸೋಕೆ ಒಂದು ರಾಜ್ಯದ ಸಿಎಂ ಮುಂದಾಗುವ ಈ ನಿಲುವು ಅದೆಷ್ಟು ಕ್ರೂರ ಮತ್ತೆಷ್ಟು ಅಸಹಿಷ್ಣುತವಾದದ್ದಲ್ವಾ? ದೇಶದ ಸಂವಿಧಾನವನ್ನೇ ನಿರಾಕರಿಸುವ ಬಗೆಯೊಂದು ಇವರ ಮನಸ್ಥಿತಿಯೊಳಗೆ ಹಾಸು ಹೊಕ್ಕಾಗಿದೆ ಅನ್ನೋದನ್ನೇ ಇದು ಸೂಚಿಸುತ್ತಲ್ವಾ? ಮುಸ್ಲಿಂ ಒಡೆತನದ ಯೂನಿವರ್ಸಿಟಿ ವಿದ್ಯಾರ್ಥಿಗಳು ಸರ್ಕಾರಿ ಉದ್ಯೋಗಗಳಿಗೆ ಅರ್ಜಿ ಸಲ್ಲಿಸುವುದನ್ನ ತಡೆಯೋಕೆ ಅಸ್ಸಾಂನ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಶಿಫಾರಸು ಮಾಡಿದ್ದಾರೆ. ಮೇಘಾಲಯದ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದ ವಿದ್ಯಾರ್ಥಿಗಳನ್ನ ರಾಜ್ಯ ಸರ್ಕಾರದ ಹುದ್ದೆಗಳಿಗೆ ಸ್ಪರ್ಧಿಸದಂತೆ ನಿರ್ಬಂಧಿಸುವ ಸಾಧ್ಯತೆಯನ್ನ ಪರಿಶೀಲನೆ ನಡೆಸುತ್ತಿರುವುದಾಗಿ ಅವರು ಹೇಳಿರುವುದಾಗಿ ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಮಾಡಿದೆ. ನೆರೆ ರಾಜ್ಯದ ರೀಬೋಯ್ ಜಿಲ್ಲೆಯಲ್ಲಿರುವ ಈ ಖಾಸಗಿ ವಿಶ್ವವಿದ್ಯಾನಿಲಯ ಅಸ್ಸಾಂನ ಕರೀಂಗಂಜ್ ಜಿಲ್ಲೆಯ ಬಂಗಾಳಿ ಮೂಲದ ಮುಸ್ಲಿಂ ಮಹಬೂಬುಲ್ ಹಕ್ ಮಾಲೀಕತ್ವದ ಶೈಕ್ಷಣಿಕ ಪ್ರತಿಷ್ಠಾನಕ್ಕೆ ಸೇರಿದ್ದಾಗಿದೆ. ಆಗಸ್ಟ್ 5ರಂದು ಗುವಾಹಟಿಯಲ್ಲಿ ಸಂಭವಿಸಿದ ಹಠಾತ್ ಪ್ರವಾಹಕ್ಕೆ ಈ ವಿಶ್ವವಿದ್ಯಾನಿಲಯವೇ ಕಾರಣ ಅಂತ ಕೂಡ ಶರ್ಮಾ ಈಗಾಗಲೇ ಆರೋಪ ಮಾಡಿದ್ರು. ಅದರ ಬೆನ್ನಲ್ಲೇ ಇಂಥದ್ದೊಂದು ವಿಚಿತ್ರ ಹೇಳಿಕೆಯನ್ನ ಈಗ ಅವರು ನೀಡಿದ್ದಾರೆ. ರೀಬೋಯ್ ಜಿಲ್ಲೆಯಲ್ಲಿ ಮರಗಳನ್ನ ಕಡಿದು ಗುಡ್ಡಗಳನ್ನ ನಾಶಪಡಿಸಿ ಕ್ಯಾಂಪಸ್ ನಿರ್ಮಿಸಲಾಗಿದೆ. ಇದರಿಂದ ನಮ್ಮಲ್ಲಿ ಪ್ರವಾಹ ಉಂಟಾಗಿದೆ ಅಂತ ಅವರು ಆರೋಪ ಮಾಡಿದ್ದಾರೆ. ಈ ಯೂನಿವರ್ಸಿಟಿ ಪ್ರವಾಹ ಜಿಹಾದ್ ನಡೆಸ್ತಿದೆ ಅಂತ ಶರ್ಮಾ ತಕರಾರು ತೆಗೆದಿದ್ದಾರೆ. ರೀಬೋಯ್ ಜಿಲ್ಲೆಯ ಮೇಘಾಲಯದ ಬೆಟ್ಟಗಳ ತಪ್ಪಲಿನಲ್ಲಿರುವ ಮೇಘಾಲಯದ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾನಿಲಯ ಗುವಾಹಟಿಯ ಹೊರವಲಯದಿಂದ ಸುಮಾರು 6 ಕಿಲೋಮೀಟರ್ ದೂರದಲ್ಲಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾನಿಲಯದಿಂದ ಪದವಿ ಪಡೆದ ವಿದ್ಯಾರ್ಥಿಗಳು ಬೇರೆ ರಾಜ್ಯದಿಂದ ಪ್ರಮಾಣ ಪತ್ರ ಪಡೆದಿದ್ದು ಅಸ್ಸಾಂನಲ್ಲಿ ಸರ್ಕಾರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುತ್ತಿದ್ದಾರೆ ಅನ್ನೋದು ಶರ್ಮಾ ಆಕ್ಷೇಪ. ಇದರಿಂದಾಗಿ ಗುವಾಹಟಿ ಮತ್ತು ದಿಬ್ರುಗಢ್ ವಿಶ್ವವಿದ್ಯಾನಿಲಯದ ನಮ್ಮ ವಿದ್ಯಾರ್ಥಿಗಳು ತೊಂದರೆ ಪಡುವಂತಾಗಿದೆ ಅಂತ ಹೇಳೋ ಮೂಲಕ ವಿದ್ಯಾರ್ಥಿಗಳ ನಡುವೇನೆ ಒಡಕು ಮೂಡಿಸುವ ದ್ವೇಷದ ಬೀಜ ಬಿತ್ತುವ ಕೆಲಸವನ್ನ ಅಸ್ಸಾಂನ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ಅವರಿಲ್ಲಿ ಕೆಲಸಕ್ಕೆ ಅರ್ಜಿ ಹಾಕೋದನ್ನ ತಡೆಯೋದ್ರ ಬಗ್ಗೆ ಪರಿಶೀಲನೆ ನಡೆಸ್ತಿರೋದಾಗಿ ಹೇಳಿದ ಶರ್ಮಾ, ಮೇಘಾಲಯದ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳು ಅಸ್ಸಾಂನಲ್ಲಿ ಕೆಲಸವನ್ನ ಬಯಸಿದ್ರೆ ಅವ್ರು ಮತ್ತೊಂದು ಪರೀಕ್ಷೆಯನ್ನ ಎದುರಿಸುವಂತೆ ಮಾಡೋ ಸಾಧ್ಯತೆ ಬಗ್ಗೆ ಯೋಚನೆ ಮಾಡ್ತಿರೋದಾಗಿ ಹೇಳಿದ್ದಾರೆ. ಅದರ ಬಗ್ಗೆ ಕಾನೂನು ಪರಿಣಿತರಲ್ಲಿ ಸಮಾಲೋಚನೆ ನಡೆದಿರೋದಾಗಿಯೂ ಅಸ್ಸಾಂ ಮುಖ್ಯಮಂತ್ರಿ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ, ಕರ್ನಾಟಕ, ಮಹಾರಾಷ್ಟ್ರದ ವಿಶ್ವವಿದ್ಯಾನಿಲಯಗಳಿಂದಲೂ ವಿದ್ಯಾರ್ಥಿಗಳು ಇಲ್ಲಿ ಸರ್ಕಾರಿ ಕೆಲಸಕ್ಕೆ ಅರ್ಜಿ ಸಲ್ಲಿಸುತ್ತಿದ್ದಾರೆ. ಆದರೂ ಮೇಘಾಲಯದ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾಲಯದ ಬಗ್ಗೆ ನನಗೆ ಸ್ವಲ್ಪ ಜಾಸ್ತಿ ಕೋಪ ಇದೆ. ಯಾಕಂದ್ರೆ ಅದು ನಮ್ಮಲ್ಲಿ ಪ್ರವಾಹಕ್ಕೆ ಕಾರಣವಾಗ್ತಿದೆ ಅಂತ ಹಿಮಂತ ಬಿಸ್ವ ಶರ್ಮಾ ಹೇಳಿದ್ದಾರೆ. ತಮ್ಮ ದ್ವೇಷವನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಅವರು ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಸಂಬಂಧವನ್ನ ಕಲ್ಪಿಸಬಲ್ಲರು ಅನ್ನೋದಕ್ಕೆ ಶರ್ಮಾ ಹೇಳಿಕೆ ಸಾಕ್ಷಿ ಅಂತಿದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ. ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.